ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಕ್ ಪೂಜಾ ವ್ಲಾಗ್ಸ್. ನಾನು ಪೂಜಾ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸಂಜೆ ಪೂಜೆಗೆ ಅಮ್ಮ ಹಿಂಗೆ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿ ಅನಿಸ್ತು ನೋಡೋದಕ್ಕೆ. ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಹಾಗೆ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಪೂಜೆಗೆ ಪ್ರಿಪ್ರೇಷನ್ಸ್, ಹೂವು ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತಿದ್ರು. ಹಾಗೆ ಮಾಮೂಲಿ ಕಸ ಎಲ್ಲ ಗುಡಿಸಿ ಕಾಫಿ ಮಾಡಿಕೊಟ್ಟಿದ್ರು. ಕಾಫಿ ಕುಡಿತಾ ಸ್ವಲ್ಪ ಕೆಲಸ ಆಯಿತು. ನನ್ನ ತಂಗಿ ಆಫೀಸಿಂದ ಬರೋದನ್ನ ವೆಯ್ಟ್ ಮಾಡ್ತಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ರು ನಮ್ಮಮ್ಮ. ಅದಾದಮೇಲೆ ಶ್ರಾವಣ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಅಲ್ವಾ. ಶ್ರಾವಣ ಮುಗಿಯೋವರೆಗೂ ಆ ಸಂಭ್ರಮ ಹಾಗೇ ಇರುತ್ತೆ. ಹಬ್ಬ ಒಂದಿನ ಅಂತ ಕ್ಯಾಲೆಂಡರಲ್ಲಿ ಮಾರ್ಕ್ ಆದ್ರೂ ಕೂಡ ಕಾರಣಾಂತರಗಳಿಂದ ಅವತ್ತಿನ ದಿನ ಹಬ್ಬ ಮಾಡೋಕ್ಕಾಗದೆ ಹೋದರೆ ಮುಂದಿನ ಶುಕ್ರವಾರಗಳಲ್ಲಿ ಮಾಡ್ತಾರೆ. ಅಂಥದ್ದೇ ಆದಂಥ ಒಂದು ಉದಾಹರಣೆ, ನನ್ನ ಬೆಸ್ಟ್ ಫ್ರೆಂಡ್ ನೆಕ್ಸ್ಟ್ ಶುಕ್ರವಾರ ಹಬ್ಬ ಮಾಡಿದರು. ನನ್ನ ಮಗನಿಗೆ ಅವರು ಪೂಜೆ ಮಾಡೋದು, ಆ ಗಂಟೆ ಸೌಂಡ್ ಎಲ್ಲ ತುಂಬ ಇಷ್ಟ. ಅಲ್ಲೇ ನಿಂತಿರ್ತಾನೆ. ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಕುಂಕುಮ ತೊಗೊಳೋದಕ್ಕೆ, ನನ್ನ ತಂಗಿ ಬರೋಷ್ಟರಲ್ಲಿ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಲಕ್ಷ್ಮಿ ಎಷ್ಟು ನೋಡಿದ್ರು ಸಮಾಧಾನನೇ ಆಗಲ್ಲ. ನನ್ನ ಫ್ರೆಂಡ್ ಮರ್ತೋಗಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರು. ಆಮೇಲೆ ನೀವು ಯೂಟ್ಯೂಬ್ಗೆಲ್ಲ ಹಾಕ್ತೀರಾ ಅಂತೆಲ್ಲ ಹೇಳಿ ಹಾಗೆ ನಾಚಿಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿಂದ ನಾನು ನನ್ನ ತಂಗಿ ಹೊರಟ್ವಿ, ಕೆಲಸ ಇದೆ ಅಂತ ಹೇಳಿ. ಇದು ನಮ್ಮ ಏರಿಯಾದು ಆಂಜನೇಯ ಗಣೇಶ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಕೆಲವು ಶ್ರಾವಣದಲ್ಲಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಕಾಲೇಜ್ ಡೇಸಲ್ಲಿ ನಾನು ನನ್ನ ತಂಗಿ ತುಂಬ ಸುತ್ತಾಡ್ತಾ ಇದ್ವಿ. ಅವಾಗ ಗಾಡಿ ಇರಲಿಲ್ಲ, ನಡ್ಕೊಂಡು ವಾಕಿಂಗ್ ಥರ ಆಗ್ತಿತ್ತು ಇಬ್ಬರು ಕಾಲೇಜಿಂದ ಬಂದಮೇಲೆ. ಅಥವಾ ನನ್ನ ಮದುವೆ ಮುಂಚೆನೂ ಕೂಡ ನಾವು ಎಲ್ಲೇ ಚಾಟ್ಸ್ ಕಾರ್ನರ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಫಸ್ಟ್ ತಿನ್ನೋಕ್ಕೆ ಹೊರಟೋಗ್ತಾ ಇದ್ವಿ. ಅವಾಗ ಪಾಕೆಟ್ ಮನಿ ಇರ್ತಿತ್ತು ಅಷ್ಟೇ. ಅದನ್ನು ಸೇವ್ ಮಾಡಿಕೊಂಡು ನಾವು ಅದರಲ್ಲೇ ತಿಂತಾ ಎಂಜಾಯ್ ಮಾಡ್ತಾಯಿದ್ವಿ. ಇದು ನಮ್ಮ ಏರಿಯಾದು ಕೆರೆ ಹತ್ರ ಬರುತ್ತೆ. ಇಲ್ಲೆಲ್ಲ ನೀರು ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಸುತ್ತ ಪಾರ್ಕ್ ಇದೆ, ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರು. ಅದು ಒಂದು ರೌಂಡ್ ಹಾಕಿದ್ರೆ ಸಾಕು. ಹಾಗೆ ನನ್ನ ತಂಗಿ ರೇಗಿಸ್ತಾ ಇದ್ಲು, ಏನು ಗಾಡಿ ಇಟ್ಕೊಂಡಿದ್ಯಾ, ಎಷ್ಟು ಪೆಟ್ರೋಲ್ ಹಾಕಿದ್ರು ಅಲ್ಲೇ ಇರುತ್ತೆ ಅಂತ, ಅದನ್ನು ಬೇರೆ ರಿಪೇರಿ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ SLN ಕೆಫೆ. ನಮ್ಮ ಏರಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ನೋಡೋಕ್ಕೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ಟ್ರೈ ಮಾಡೋಣ ಒಂದು ಸರಿ ಅಂತ ಹೇಳಿ ಹಿಂಸೆ ಮಾಡಿ ಕರ್ಕೊಂಡು ಹೋದ್ಲು. ಅಲ್ಲಿ ನಾವು ಬರೀ 2 ಐಟಮ್ ಆರ್ಡ್ರ್ ಮಾಡಿದ್ವು. ಪನ್ನೀರ್ ತಂದೂರ್ ಸ್ಯಾಂಡ್ವಿಚ್ ಹಾಗೆ ಚೀಸಿ ಮಶ್ರೂಮ್ ಪಾಸ್ತಾನ ಆರ್ಡ್ರ್ ಮಾಡಿದ್ವಿ. 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಹೋಗಿ ಆ್ಯಂಬಿಯನ್ಸ್ ಎಲ್ಲ ನೋಡ್ತಾ ಇದ್ವಿ. ಅಲ್ಲೊಂದು ಮಿರರ್ ಬಂದು ಆ ಲೈಟಿಂಗ್ಸು ತುಂಬಾ ಅಟ್ರಾಕ್ಟಿವ್ ಆದಂಥ ಸ್ಪಾಟ್ ಅಂತ ಹೇಳ್ಬೋದು ಈ ಒಂದು ಕೆಫೆಗೆ. ಇದೆಲ್ಲ ವಿಡಿಯೋ ಮಾಡ್ಕೊ ಅಂತ ಎಲ್ಲ ಐಡಿಯಾಸ್ ಕೊಡ್ತಾ ಇದ್ಲು. ಅಲ್ಲಿ ನನ್ನ ಗಾಡಿ ಪಾರ್ಕಿಂಗ್ ಮಾಡಿದ್ದೆ ಅಂತ ತೋರಿಸ್ತಿದ್ದೆ. ಮಿರರಲ್ಲಿ ಹಾಗೆ ಒಂದು ಸೆಲ್ಫಿ ಥರ ತಗೊಂಡು ಅಲ್ಲಿ ಏನೇನು ಕ್ಲಾಸ್ ಮಾಡ್ತಾರೆ ಅಂತೆಲ್ಲ ವಿಚಾರ್ಸಕ್ಕೆ ಹೋದ್ವಿ. ಹೋಗಿ ಅಲ್ಲಿ ಇರಲಿಲ್ಲ ಅವರು. ನಾವು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವಾಪಸ್ ಬಂದ್ವಿ. ನನ್ನ ತಂಗಿ ಅವಾಗ ಐಡಿಯಾ ಹೇಳ್ತಿದ್ಲು, ನೋಡಿ ಇಲ್ಲಿಂದ ನೀನು ಕ್ಲೀನಾಗಿ ಕ್ಯಾಪ್ಚರ್ ಮಾಡು, ಕೆಫೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ. ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ನಾವು ಡೈರೆಕ್ಟಾಗಿ ಕಾಣಿಸೋಷ್ಟು ಲೈಟಿಂಗ್ ಜಾಸ್ತಿ ಬರ್ತಿದ್ರಿಂದ ನಾವು ಕ್ಲೀನಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಎಲ್ಲೋ ಹೋಗಿ ವಿಚಾರಿಸ್ತಾ ಇದ್ದಿದ್ದು ಅವಳು. ಕೆಫೆಗೆ ವಾಪಸ್ ಅದ್ರ ಬಗ್ಗೆ ಹೇಳಬೇಕಾದ್ರೆ ಹೈಲೈಟ್ ಪಾಯಿಂಟ್ ಬಂದು ಅಲ್ಲಿ ಆಚೆ ಕಡೆ ಗಿಡಗಳು ಹಾಕಿದ್ರು. ಅದು ಗ್ರೀನರಿ ಆಗಿ ತುಂಬ ನ್ಯಾಚುರಲ್ ಪ್ಲ್ಯಾಂಟ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಕೆಲಸ ಇತ್ತು. ಬೇಗ ತಿನ್ನಬೇಕು ಅಂತ ಹೇಳಿ ಫೈನಲಿ ಬಂತು ನಮ್ಮದು ಸ್ನ್ಯಾಕ್ಸ್. ಸಖತ್ ಯಮ್ಮಿ ಆಗಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು ಆರಾಮಾಗೆ. ಆ್ಯಂಡ್ ಅಷ್ಟೊಂದು ಹೆವಿನೂ ಇರಲಿಲ್ಲ, ತುಂಬ ಲೈಟಾಗೇ ಇತ್ತು. ಇದಾದಮೇಲೆ ಈ ಪಾಸ್ತಾ ಅಂತೂ ಸಖತ್ ಹೆವಿ ಆಯಿತು. ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಕೊಡ್ತಾರಂತ. ಇನ್ನು ಟೇಸ್ಟ್ಗಿನ್ನ ನನಗೆ ನನ್ನ ತಂಗಿಗೆ ತುಂಬ ಖುಷಿ ಆಗ್ತಿತ್ತು. ಬಿಕಾಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಹಂಗೆ ಸಿಕ್ಕಿದ್ದು. ಯಾಕಂದರೆ ಆವಾಗ ಮುಂಚೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ತಾ ಇರಲಿಲ್ಲ, ಬಟ್ ತುಂಬ ಟೈಮ್ ಇತ್ತು. ಬಟ್ ಇವಾಗ ಟೈಮ್ ತುಂಬ ಕಮ್ಮಿ ಇದೆ, ಬಟ್ ಸ್ನ್ಯಾಕ್ಸ್ ತಿನ್ನೋಷ್ಟು ದುಡ್ಡಂತೂ ಇದೆ ಅಂತ ಹೇಳ್ತಾ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅಲ್ಲಿಂದ ಹೊರಡ್ತಾ ಹೀಗೆ ಆಗಲೇ ಗೌರಿ ಗಣೇಶ ಹಬ್ಬದ ವೈಬ್ ಸ್ಟಾರ್ಟ್ ಆಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿಯಲ್ಲಿ. ಹೋಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಲಕ್ಕಿಲಿ ನಮ್ಮಮ್ಮ ಉಪ್ಸಾರು ಮುದ್ದೆ ಮಾಡಿದರು. ಉಪ್ಸಾರು ನಿಮ್ಗೆಲ್ಲರಿಗೂ ಗೊತ್ತು ಎಷ್ಟು ಲೈಟ್ ಅಂತ, ಎಸ್ಪೆಷಲಿ ಮಂಡ್ಯ ಸೈಡೆಲ್ಲ. ಅಷ್ಟು ಲೈಟಾಗಿ ಮುದ್ದೆ ಉಪ್ಸಾರು ತಿನ್ಕೊಂಡು ಎಲ್ಲರೂ ಮಲ್ಕೊಂಡ್ರು. ಬಟ್ ನನಗೆ ಪ್ಯಾಕಿಂಗ್ ಕೆಲಸ ಇತ್ತು. ಪ್ಯಾಕಿಂಗ್ ಕೆಲಸ ಯಾಕಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು, ಅದು ನಮ್ಮ ಮನೆಯ ದೇವ್ರ ವ್ಲಾಗ್ ಆಗಿರುತ್ತೆ. ಚಿತ್ರದುರ್ಗಕ್ಕೆ ಹೋಗಬೇಕಾಗಿತ್ತು. ಪ್ಯಾಕಿಂಗ್ ಎಲ್ಲ ಮುಗಿಸಿ 3 ಜನದ್ದು, ನಂದು 2 ಮಕ್ಕಳದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಯಿತು. ಸುಮಾರು ಐಟಮ್ಸ್ ಇತ್ತು ತೊಗೊಳಕ್ಕೆ. ಪ್ಯಾಕಿಂಗ್ದೆಲ್ಲ ಏನು ವೀಡಿಯೋ ಮಾಡಿಲ್ಲ. ಇದು ಇವತ್ತಿನ ವ್ಲಾಗ್. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.